ಹಲೋ ಫ್ರೆಂಡ್ಸ್, ಇವತ್ತು ಫ್ರಾನ್ಸ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಜನ ಫಿಶಲ್ಲಿ ಮುಳ್ಳಿರುತ್ತೆ ಅಂತ ಹೇಳ್ಕೊಂಡು ಫಿಶ್ ತಿನ್ನಲ್ಲ. ಆದರೆ ಈ ಫ್ರಾನ್ಸ್ ಆ ಥರ ಅಲ್ಲ, ಇದರಲ್ಲಿ ಮುಳ್ಳುಗಳಿರಲ್ಲ, ಹಾಗೆ ತಿಂದ್ಬಿಡ್ಬೋದು. ತುಂಬ ಟೇಸ್ಟಿಯಾಗೂ ಇರುತ್ತೆ. ಈ ಫ್ರಾನ್ಸ್ ಗೀ ರೋಸ್ಟ್ನ ಸ್ಟಾರ್ಟರಾಗೂ ತೊಗೋಬೋದು, ಇಲ್ಲ ಚಪಾತಿ ಮತ್ತು ರೋಟಿ ಜೊತೆನೂ ತಿನ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇವಾಗ. ಫಸ್ಟು ಫ್ರಾನ್ಸ್ನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಚೆನ್ನಾಗಿ ವಾಶ್ ಮಾಡಿಟ್ಕೋಬೇಕು. ಆ ಕ್ಲೀನ್ ಮಾಡೋದು ನಮಗೆ ಗೊತ್ತಿರಲ್ಲ, ಕೆಲವ್ರಿಗೆ ಮಾತ್ರ ಗೊತ್ತಿರುತ್ತಷ್ಟೇ. ಶಾಪಲ್ಲೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮೇಲ್ಗಡೆ ಒಂದು ಲೇಯರ್ ಇರುತ್ತೆ ಸಿಪ್ಪೆ ಥರ, ಅದನ್ನು ತೆಗೆದುಬಿಟ್ಟು ಕೊಡ್ತಾರೆ ಶಾಪಲ್ಲಿ. ಇದನ್ನು ನಾನು ಚೆನ್ನಾಗಿ 2-3 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಮ್ಯಾರಿನೇಟ್ ಮಾಡಿಡಬೇಕು. ಫ್ರಾನ್ಸ್ನ 1/4 ಟೀ ಸ್ಪೂನು ಅರಿಶಿನ ಪುಡಿ ತೊಗೊಂಡಿದ್ದೀನಿ, 1 ಟೀ ಸ್ಪೂನು ಅಚ್ಕಾರದ ಪುಡಿ, 1 ಟೀ ಸ್ಪೂನು ಉಪ್ಪು ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕೋಬೇಕು. ಅರ್ಧ ಕಪ್ಪು ಯೋಗರ್ಟ್ ತೊಗೊಂಡಿದ್ದೀನಿ. ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಈ ಥರ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿದ್ದನ್ನು ಅರ್ಧ ಗಂಟೆನಾದರೂ ಬಿಡಬೇಕು, ಚೆನ್ನಾಗಿ ಅದು ಖಾರ ಎಲ್ಲ ಹಿಡ್ಕೊಳ್ಳೋಕ್ಕೆ. ಅರ್ಧ ಗಂಟೆಗಿಂತ ಜಾಸ್ತಿ 1 ಗಂಟೆ ಬಿಟ್ಟರು ಏನು ಪರವಾಗಿಲ್ಲ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಲಾಸ್ಟಲ್ಲಿ 1 ಟೀ ಸ್ಪೂನು ಲೆಮನ್ ಜ್ಯೂಸ್ ಹಾಕಿಬಿಟ್ಟು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಒಂದು ಸೈಡ್ ಎತ್ತಿಡ್ತೀನಿ. ಇವಾಗ ಮಸಾಲೆಗೆ ಏನೇನು ಬೇಕು ಅನ್ನೋದನ್ನ ರೆಡಿ ಮಾಡ್ಕೊಳ್ತೀನಿ. ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಫಸ್ಟು 1 ಸ್ಪೂನು ಮೆಣಸು ಹಾಕ್ಕೊಳ್ತಾ ಇದ್ದೀನಿ, ಕಾಳು ಮೆಣಸು. ಫ್ರಾನ್ಸ್ ಗೀ ರೋಸ್ಟಲ್ಲಿ 2 ಥರ ಮಾಡ್ತಾರೆ. ಇನ್ನೊಂದರಲ್ಲಿ ಮೆಣಸಿನ್ಕಾಯಿನ ನೀರಲ್ಲಿ ಬೇಯಿಸ್ಕೊಬಿಟ್ಟು ಬಿಸಿ ನೀರಲ್ಲಿ ಅದನ್ನು ಗ್ರೈಂಡ್ ಮಾಡ್ತಾರೆ. ಇವಾಗ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 6ರಿಂದ 7 ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಖಾರಕ್ಕೆ ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ. 1 ಸ್ಪೂನು ಇಡೀ ಧನಿಯಾ ಹಾಕ್ಕೊಂಡಿದ್ದೀನಿ. ಒಂದಾದಮೇಲೆ ಒಂದು ಹಾಕ್ತಾ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಬರಬೇಕು. ಇದು 3 ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ನಾನು 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಜೀರಿಗೆ ಹಾಕಿಬಿಟ್ಟು ಮತ್ತೆ ರೋಸ್ಟ್ ಮಾಡಬೇಕು. ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಮೆಣಸು ಸ್ವಲ್ಪ ಟೈಮ್ ತಗೊಳುತ್ತೆ, ಜೀರಿಗೆ ಬೇಗ ರೋಸ್ಟ್ ಆಗುತ್ತೆ. ಇದಾದಮೇಲೆ 1/4 ಸ್ಪೂನು ಮೆಂತ್ಯ ಹಾಕ್ಕೊಂಡಿದ್ದೀನಿ, ಇದು ತುಂಬ ಬೇಗ ರೋಸ್ಟ್ ಆಗುತ್ತೆ. ಆಮೇಲೆ 1/4 ಸ್ಪೂನು ಸಾಸಿವೆ. ಎಲ್ಲ ರೋಸ್ಟ್ ಆದಮೇಲೆ ಆಫ್ ಮಾಡಿಬಿಟ್ಟು ಒಂದು 2 ನಿಮಿಷ ಕೂಲ್ ಆಗಕ್ಕೆ ಬಿಡಬೇಕು. ಆಮೇಲೆ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಪೌಡರ್ ಮಾಡ್ಕೋಬೇಕು. ನೀರು ಹಾಕ್ದೇ ಡ್ರೈ ಪೌಡರ್ ಮಾಡ್ಕೋಬೇಕು. ಇವಾಗ ರೆಡಿ ಆಗಿದೆ ಪೌಡರ್ ನೋಡಿ. ಇವಾಗ ನಾವು ಹುಣಸೆ ರಸನ ಮೊದಲೇ ನೆನೆಸಿಟ್ಕೊಂಡಿರಬೇಕು. 1 ಟೇಬಲ್ ಸ್ಪೂನಷ್ಟು ಹುಣಸೆ ರಸ, 1 ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಇವಾಗ ಹುಣಸೆ ರಸ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನ್ ಬೇಕು. ಇದನ್ನು ಮತ್ತೆ ಮಿಕ್ಸಿಯಲ್ಲಿ 1 ರೌಂಡ್ ಗ್ರೈಂಡ್ ಮಾಡ್ಕೋಬೇಕು. ನೀರು ಬೇಕು ಅಂದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಇವಾಗ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು 2 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ಪ್ರಾನ್ಸ್ ಗೀ ರೋಸ್ಟಿಗೆ ಮೇಯ್ನ್ ಬೇಕಾಗಿರೋದೇ ತುಪ್ಪ. ಇದು ಮನೆ ತುಪ್ಪ ಆಗಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ತುಪ್ಪ ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ತುಪ್ಪ ಬಿಸಿ ಆದಮೇಲೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪ್ರಾನ್ಸು, ಅದನ್ನು ಹಾಕಬೇಕು. ಇವಾಗ ಹಾಕಿಬಿಟ್ಟು ತಿರುಗಿಸ್ಬೇಕು. ಪ್ಯಾನಿಗೆ ಹಾಕಿದ ತಕ್ಷಣ ಪ್ರಾನ್ಸ್ ನೀರು ಬಿಟ್ಕೊಳ್ತಾ ಬರುತ್ತೆ. ಒಂದು 10 ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಬೇಕು. ಆವಾಗ ಚೆನ್ನಾಗಿ ನೀರು ಬಿಟ್ಕೊಂಡಿದ್ದೆಲ್ಲ ಇಂಗ್ತಾ ಹೋಗುತ್ತೆ. ಇವಾಗ ನೀರು ಎಷ್ಟು ಬಿಟ್ಕೊಂಡಿದೆ ನೋಡಿ. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು 10 ನಿಮಿಷ ಪ್ರಾನ್ಸ್ ಬೇಯಕ್ಕಿಡ್ತೀನಿ. 10 ನಿಮಿಷ ಆದಮೇಲೆ ಇದು ಚೆನ್ನಾಗೇ ಬೆಂದಿದೆ ಪ್ರಾನ್ಸು, ನೀರು ಎಲ್ಲ ಚೆನ್ನಾಗಿ ಇಂಗಿ ಹೋಗಿದೆ. ಪ್ರಾನ್ಸ್ ಕಲರು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಇದಾದಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆನ ಇದ್ರ ಜೊತೆ ಹಾಕಿಬಿಟ್ಟು ಬೇಯಿಸಬೇಕು. ಮಿಕ್ಸಿ ಜಾರಿಂದನೇ ಡೈರೆಕ್ಟಾಗಿ ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆ ಹಾಕಿದ ಮೇಲೆ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಬೇಕು. ಮತ್ತು ಕುದಿಯೋಷ್ಟು ಸ್ವಲ್ಪ ನೀರನ್ನು ಹಾಕಬೇಕು. 1 ಕಪ್ಪಷ್ಟು ನೀರು ಹಾಕಿಬಿಟ್ಟು ಮತ್ತೆ ಒಂದು 10 ನಿಮಿಷ ಬೇಯಕ್ಕೆ ಬಿಡಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಫ್ರಾನ್ಸಿಗೆ ಹಿಡಿಬೇಕು, ಹಾಗಾಗಿ ಸ್ವಲ್ಪ ನೀರು ಹಾಕಬೇಕು. ಮತ್ತು ಆ ನೀರೆಲ್ಲ ಇಂಗ್ತಾ ಬರುತ್ತೆ. ನಾವು ಫ್ರಾನ್ಸಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡಿದ್ವಿ. ಇವಾಗ ಗ್ರೇವಿಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೋಬೇಕು. ನಾನು 1 ಸ್ಪೂನ್ ಹಾಕ್ಕೊಂಡೆ. ಇದನ್ನ 10 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಕ್ಕೆ ಬಿಡಬೇಕು. 10 ನಿಮಿಷ ಆದಮೇಲೆ ಈ ಥರ ಆಗಿರುತ್ತೆ. ಇದನ್ನು ಒಂದು 2-3 ನಿಮಿಷ ಹಾಗೆ ಕೈಯಾಡ್ತಾ ಇರಬೇಕು. ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಉದುರಿಸ್ಬೇಕು. ಸೊ ಇವಾಗ ಫ್ರಾನ್ಸ್ ಗೀ ರೋಸ್ಟ್ ರೆಡಿಯಾಗಿದೆ. ಇದನ್ನ ತಣ್ಣಗಾದ್ಮೇಲೆ ತಿನ್ನೋದಕ್ಕಿಂತ ಬಿಸಿ ಬಿಸಿ ಇರಬೇಕಾದ್ರೇ ತಿನ್ನಬೇಕು. ನನ್ನ ಚಾನಲ್ಗೆ ಇನ್ನೂ ನೀವು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ರೆಸಿಪೀಸ್ ಮಾಡಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.